ಪಹಲ್ಗಾಮ್ ನರಮೇಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಇವತ್ತೊಂದು ಮಹತ್ವದ ದಿನ. ಭಾರತ ಸರ್ಕಾರ ಯಾವ ಒಂದು ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದಕ್ಕೆ ಇವತ್ತು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಡ್ತಾ ಇರುವಂಥದ್ದು. ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾ ಇದೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಒಂದ್ ಕಡೆ CCS ಮೀಟಿಂಗ್ ನಡೀತಾ ಇದೆ, ಅದಾದ್ಮೇಲೆ CCPA ಮೀಟಿಂಗ್ ಇದೆ, CCEA ಮೀಟಿಂಗ್ ಕೂಡ ಇರುವಂಥದ್ದು. ಟೋಟಲಿ ಪ್ರಮುಖವಾಗಿ 3 ಸಭೆಗಳಾಗುತ್ತೆ. ಆ ಸಭೆಗಳ ಆದ ಬಳಿಕ ಕ್ಯಾಬಿನೆಟ್ ಸಭೆ ಇರುವಂಥದ್ದು. ಸೊ ಹೀಗಾಗಿ ಈ ಸಭೆಗಳಲ್ಲಿ ಕೈಗೊಳ್ಳುವಂತ ನಿರ್ಣಯಗಳನ್ನ ಆ ಕ್ಯಾಬಿನೆಟ್ ಸಭೆಯಲ್ಲಿ ತಿಳಿಸಲಾಗುತ್ತೆ. ಯುದ್ಧ ಮಾಡಬೇಕಾ ಅಥವಾ ಲಿಮಿಟೆಡ್ ಆಪರೇಷನ್ ಅಂದ್ರೆ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಈ ರೀತಿಯಾಗಿ ಮಾಡಬೇಕಾ, ಈ ರೀತಿಯಾದಂತ ಒಂದು ತೀರ್ಮಾನವನ್ನ ಇವತ್ತು ಕೈಗೊಳ್ಳಲಾಗುತ್ತೆ ಅಂತ ಹೇಳಲಾಗ್ತದೆ. ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಹಾಗಾದ್ರೆ ಕ್ಷಣಗಣನೆ ಶುರುವಾಗ್ಬಿಟ್ಟಿದ್ಯಾ? ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಗಳನ್ನ ಗಮನಿಸ್ತಾ ಇದ್ರೆ ಅನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲ ಭಾರತೀಯರಲ್ಲಿ ಕಾಡ್ತಾ ಇದೆ. ಬಿಕಾಸ್ ನರೇಂದ್ರ ಮೋದಿ ಅವರು ಸಾಕಷ್ಟು ದಿಟ್ಟ ಕ್ರಮಗಳನ್ನು ಈಗ ಆಲ್ರೆಡಿ ಕೈಗೊಂಡಿದ್ದಾರೆ. ಅದರ ಜೊತೆಗೆ ಈಗ ಇರುವಂತ ಕೊನೆ ಆಪ್ಷನ್ ಅಂದ್ರೆ ಯುದ್ಧ. ಕೇಂದ್ರದ ಭದ್ರತಾ ಸಂಪುಟ ಸಮಿತಿ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗ್ತದೆ. 30 ನಿಮಿಷಕ್ಕೂ ಅಧಿಕ ಕಾಲ ಮೋದಿ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗ್ತದೆ. ಪಾಕಿಸ್ತಾನದ ವಿರುದ್ಧ ಕಠಿಣ ನಿರ್ಧಾರ ಕೈಗೊಳ್ಳುವ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತದೆ. ಅಮಿತ್ ಶಾ, ರಾಜನಾಥ್ ಸಿಂಗ್ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದಾರೆ. ಯಾಕೆಂದ್ರೆ ಯುದ್ಧ ಅಂದ ತಕ್ಷಣ ಸೀದಾ ಹೋಗ್ಬಿಟ್ಟು ಪರಮಾಧಿಕಾರ ಕೊಟ್ಬಿಟ್ಟಿದೀವಪ್ಪ ಭೂಸೇನೆ, ವಾಯುಸೇನೆ, ನೌಕಾದಳದವರಿಗೆ, ಸೊ ಅವರು ಯುದ್ಧ ಮಾಡ್ಬಿಡ್ತಾರ? ಹಂಗ್ ಬರೋದಿಲ್ಲ ಅಲ್ಲಿ ಲೆಕ್ಕ. ಮಿಲಿಟರಿ ಅವರು ಏನ್ ನೋಡ್ತಾರೆ, ಮಿಲಿಟರಿ ಅವರು ವೆಪನ್ಸ್ ಎಷ್ಟಿದೆ, ನಮ್ಮ ಮೆನ್ಸ್ ಎಷ್ಟಿದ್ದಾರೆ, ನಾವು ಅಟ್ಯಾಕ್ ಮಾಡ್ಬೋದಾ, ನಾವು ಯುದ್ಧವನ್ನ ಗೆಲ್ಬೋದಾ, ಏನು ಎತ್ತ ಅದನ್ನ ಮಾತ್ರ ನೋಡ್ತಾರೆ. ಆದರೆ ಒಂದು ಸರ್ಕಾರ ಅಂತ ಬಂದಂತ ಸಂದರ್ಭದಲ್ಲಿ ಎಕನಾಮಿಕಲಿ ನಾವು ಯಾವ ರೀತಿಯಾಗಿ ಇಂಬ್ಯಾಲೆನ್ಸ್ ಆಗ್ತೀವಿ, ಏನೇನೆಲ್ಲ ಪ್ರೆಷರ್ಗಳು ಬದ್ಬೋದು, ಜಾಗತಿಕ ಮಟ್ಟದಲ್ಲಿ ಯಾವೆಲ್ಲ ರಾಷ್ಟ್ರಗಳು ನಮ್ಮ ಬೆಂಬಲಕ್ಕೆ ನಿಲ್ಬಹುದು, ಅಕಸ್ಮಾತ್ ವೆಪನ್ಸ್ ಕೊರತೆ ಆದ್ರೆ, ದುಡ್ಡಿನ ಕೊರತೆ ಆದರೆ, ಅಥವಾ ಬೇರೆ ಬೇರೆ ಆಯಿಲ್ ಕೊರತೆ ಆದರೆ, ಇದೆಲ್ಲದೂ ಕೂಡ ಏನಾದರೂ ಆದಂಥ ಸಂದರ್ಭದಲ್ಲಿ ಅಕಸ್ಮಾತ್ ಯುದ್ಧ ಮಾಡಲೇಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಯಾವ್ಯಾವ ರಾಷ್ಟ್ರಗಳು ನಮ್ಮ ಬೆಂಬಲಕ್ಕೆ ಬರ್ಬೋದು, ಏನು ಎತ್ತ, ಇದೆಲ್ಲದ್ರ ಬಗ್ಗೆನೂ ಕೂಡ ಗ್ರೌಂಡ್ ರಿಯಾಲಿಟಿ ತಿಳ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ನರಮೇಧ ಆದ ಬಳಿಕ 23ನೇ ತಾರೀಕೆ CCS ಮೀಟಿಂಗ್ ಆಯಿತು. ಕ್ಯಾಬಿನೆಟ್ ಕಮಿಟಿ ಸೆಕ್ಯೂರಿಟಿ ಮೀಟಿಂಗ್ ಆಗಿದ್ದಂಥದ್ದು. ಅವತ್ತೇ ಸೂಚನೆಯನ್ನ ಕೊಟ್ಟಿದ್ರಂತೆ ನರೇಂದ್ರ ಮೋದಿ ಅವರು. CCPA ಅಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಪಾರ್ಲಿಮೆಂಟರಿ ಅಫೈರ್ ಆಗಿರ್ಬೋದು, ಅಥವಾ ಪೊಲಿಟಿಕಲ್ ಅಫೈರ್, ಮತ್ತು ಒಂದು ಕಡೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿ ಅಫೈರ್ ಆಗಿರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ಸೂಚನೆ ಹೋಗಿತ್ತಂತೆ. ಏನೇನು ಗ್ರೌಂಡ್ ರಿಯಾಲಿಟಿ ಇದೆ ತೆಗೆದುಕೊಂಡು ಬನ್ನಿ, ಅದ್ರ ಬಗ್ಗೆ ಎಲ್ಲ ಚರ್ಚೆಯನ್ನ ಮಾಡೋಣ. ಏನು ಮಾಡ್ಬೋದು, ಏನು ಆಪ್ಷನ್ಸ್ ಇದೆ ನಮಗೆ, ನಾವು ಯುದ್ಧವನ್ನ ಮಾಡಬೇಕಾ, ಲಿಮಿಟೆಡ್ ಅಟ್ಯಾಕ್ ಅನ್ನ ಮಾಡಬೇಕಾ, ಅದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಪಹಲ್ಗಾಮ್ ದಾಳಿ ವಿರುದ್ಧ ಏನೇನೆಲ್ಲ ಕ್ರಮ ಕೈಗೊಳ್ಳಬೇಕು, ನಾವು ಒಟ್ನಲ್ಲಿ ಪ್ರತೀಕಾರ ತೀರಿಸಿಕೊಳ್ಳಬೇಕು, ಪಾಕಿಸ್ತಾನಕ್ಕೆ ಪಾಠವನ್ನ ಕಲಿಸಬೇಕು. ಆದರೆ ಅದು ಯಾವ ಸ್ವರೂಪದಲ್ಲಿದ್ರೆ ಚಂದ, ಯಾವ ಸ್ವರೂಪದಲ್ಲಿದ್ರೆ ಅಂದ್ರೆ ನಮ್ಮ ದೇಶಕ್ಕೆ ಕಡಿಮೆ ನಷ್ಟ ಆಗುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನ ಮಾಡಬೇಕಾಗುತ್ತಲ್ಲ, ಆ ಒಂದು ನಿಟ್ಟಿನಲ್ಲಿ ಸಭೆಗಳನ್ನ ಮಾಡಲಾಗ್ತದೆ. ಬ್ಯಾಕ್ ಟು ಬ್ಯಾಕ್ ಸಭೆಗಳು ಇದು. ಒಂದ್ ಕಡೆ ಹೈ ವೋಲ್ಟೇಜ್ ಸಭೆಗಳು ನಡೀತಾ ಇದೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ, ಮತ್ತೊಂದ್ ಕಡೆ ರಾಷ್ಟ್ರೀಯ ತನಿಖಾ ದಳ NIA ಅವರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ NIA ಯಿಂದ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಬೈಸನ್ನಲ್ಲಿ ಘಟನೆ ಮರುಸೃಷ್ಟಿಸಿ NIA ವಿಚಾರಣೆಯನ್ನ ಮಾಡ್ತಾ ಇದೆ. ಅಲ್ಲಿ ಡ್ರೋನು 3D ಕ್ಯಾಮ್ರಾಗಳನ್ನ ಉಪಯೋಗಿಸಿಕೊಂಡು ತನಿಖೆಯನ್ನ ಮಾಡಲಾಗ್ತದೆ, ಮಹಜರನ್ನ ಮಾಡಲಾಗ್ತದೆ. NIA ಜೊತೆ ಇರುವಂತದ್ದು ಫೊರೆನ್ಸಿಕ್ ತಜ್ಞರು. ಘಟನಾ ಸ್ಥಳದಲ್ಲಿ ಸಾಕ್ಷ್ಯಗಳಿಗಾಗಿ ಹುಡುಕಾಟವನ್ನ ಮಾಡಲಾಗ್ತದೆ. 100ಕ್ಕೂ ಹೆಚ್ಚು ಜನರಿಂದ ಹೇಳಿಕೆಯನ್ನ ದಾಖಲಿಸಿರುವಂತದ್ದು NIA. ಟಿಲ್ ನಾವು ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು ನೋಡೋದಾದ್ರೆ 150 ಜನರ ವಿಚಾರಣೆಯನ್ನ ಕೂಡ ಮಾಡಲಾಗಿರುವಂಥದ್ದು ರಾಷ್ಟ್ರೀಯ ತನಿಖಾ ದಳದಿಂದ. ಒಂದ್ ಕಡೆ ಸಾವನ್ನಪ್ಪಿದವರ ಕುಟುಂಬದವರ ವಿಚಾರಣೆ, ಮತ್ತೊಂದ್ ಕಡೆ ಅಲ್ಲಿರುವಂಥ ಲೋಕಲೈಟ್ಸ್ಗಳ ವಿಚಾರಣೆ, ಮತ್ತೆ ಆ ಘಟನೆಯನ್ನ ಕಣ್ಣಾರೆ ಕಂಡಂತವರ ವಿಚಾರಣೆ, ಇವರೆಲ್ಲರನ್ನೂ ಕೂಡ ಲೆಕ್ಕ ಹಾಕೊಂಡ್ರೆ ಟೋಟಲಿ 150ಕ್ಕೂ ಹೆಚ್ಚು ಜನರ ವಿಚಾರಣೆಯನ್ನ ಮಾಡಲಾಗಿದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯ ಮೇಲೆ ಘಟನೆಯ ಮರುಸೃಷ್ಟಿಯನ್ನ ಮಾಡಲಾಗಿದೆ. ಸಾಕಷ್ಟು ವಿಡಿಯೋ ಸಾಕ್ಷ್ಯಗಳು ಕೂಡ ಸಿಕ್ಕಿರುವಂಥದ್ದು NIAಗೆ ತನಿಖೆಯ ಸಂದರ್ಭದಲ್ಲಿ. ಮತ್ತೆ ಯಾರೆಲ್ಲ ವಿಡಿಯೋವನ್ನ ಮಾಡ್ಕೊಂಡಿದ್ರು ಆ ಒಂದು ಘಟನೆ ನಡೆಯುವಂಥ ಸಂದರ್ಭದಲ್ಲಿ ಆ ವಿಡಿಯೋಗಳನ್ನ ಕೂಡ ಕಲೆಕ್ಟ್ ಮಾಡಿದೆ NIA. 3D ಮ್ಯಾಪಿಂಗ್ ಬಳಸಿ ಘಟನೆಯ ಮರುಸೃಷ್ಟಿ ಮಾಡಲಾಗಿದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳ ಆಧಾರದ ಮೇಲೆ ಮಹಜರನ್ನ ಮಾಡಲಾಗ್ತಾ ಇರುವಂಥದ್ದು. ಉಗ್ರರ ಪ್ರವೇಶ ಹಾಗೂ ನಿರ್ಗಮನದ ಸ್ಥಳದ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತದೆ. ಈ ಸಂದರ್ಭದಲ್ಲಿ ಡ್ರೋನ್ ಅನ್ನ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಆ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ NIA ಸ್ಪಾಟ್ ಇನ್ಸ್ಪೆಕ್ಷನ್ ಅನ್ನ ಮಾಡ್ತಾ ಇದ್ದಾರೆ, ನಡೆಸಲಾಗ್ತಾ ಇದೆ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್, ಮಹಜರು ಪ್ರಕ್ರಿಯೆ ಅನ್ನುವಂಥದ್ದನ್ನ ಗಮನಿಸಬಹುದು ನೀವು. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುಡಿ,
ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ಗಳು ನಡೀತಾ ಇರುವಂಥದ್ದು, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅದನ್ನ ಮಾಡಲಾಗ್ತಾ ಇರುವಂಥದ್ದು. ಬಿಕಾಸ್ 23ನೇ ತಾರೀಕು CCS ಸಭೆ ಆಗಿತ್ತು. ಅದಾದ ಬಳಿಕ 2ನೇ ಬಾರಿಗೆ CCS ಸಭೆ ಇವತ್ತು ಮಾಡಲಾಗ್ತದೆ. ಅದಾದ್ಮೇಲೆ CCPA CCEA ಸಭೆಗಳು ಕೂಡ ಮಾಡಲಾಗ್ತಾ ಇರುವಂಥದ್ದು. ಬಿಕಾಸ್ ಯುದ್ಧ ಅಂದ ತಕ್ಷಣ 3 ಸೇನೆಯವರು ಹೋಗ್ಬಿಟ್ಟು ಅಟ್ಯಾಕ್ ಮಾಡುವಂಥದ್ದು ಮಾತ್ರ ಅಲ್ಲ, ಅಲ್ಲಿ ಎಕನಾಮಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜಾಗತಿಕವಾಗಿ ಯಾವೆಲ್ಲ ರಾಷ್ಟ್ರಗಳು ನಮ್ಮ ಬೆಂಬಲಕ್ಕೆ ಬರ್ತವೆ, ಏನೇನೆಲ್ಲ ಪ್ರಾಬ್ಲಮ್ಸ್ಗಳು ಆಗ್ಬೋದು, ಆ ಪ್ರಾಬ್ಲಮ್ಸ್ಗೆ ಪರಿಹಾರ ಏನು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲದರಲ್ಲೂ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಫೈನಲಿ ಅದನ್ನ ಕ್ಯಾಬಿನೆಟ್ ಮುಂದೆ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು ಮಾಡ್ತಾರೆ. ಸೊ ಈ ಹೈ ವೋಲ್ಟೇಜ್ ಸಭೆಯ ಬಗ್ಗೆ ನೋಡ್ತಾ ಹೋದಾದ್ರೆ ಅದರ ಜೊತೆಗೆ NIA ಬೇರೆ ತನಿಖೆಯನ್ನ ಮಾಡ್ತಾ ಇರುವಂಥದ್ದು, ಸ್ಪಾಟ್ ಇನ್ಸ್ಪೆಕ್ಷನ್ ಅನ್ನ ಮಾಡಲಾಗ್ತದೆ, ಆ ಒಂದು ಘಟನೆಯನ್ನ ಮರುಸೃಷ್ಟಿ ಕೂಡ ಮಾಡಲಾಗಿರುವಂಥದ್ದು. ಇದೆಲ್ಲದ್ರ ಬಗ್ಗೆನೂ ಕೂಡ ನೋಡ್ತಾ ಹೋದಾದ್ರೆ ಪೃಥ್ವಿ, ಇವತ್ತು ಪ್ರಮುಖವಾಗಿ ನವೆಂಬರ್ 22ನೇ ತಾರೀಕಿಗೆ ನಮ್ಮ ಮನೆ ಏಪ್ರಿಲ್ 22ನೇ ತಾರೀಕಿಗೆ ಈ ದಾಳಿಗಳು ಶುರು ಆಯ್ತಲ್ಲ, ಅದರಲ್ಲೂ ಅಮಾಯಕರ ಸಾವಿಗೆ ಕಾರಣವಾದಂಥ ಬಳಿಕ ಇಡೀ ದೇಶ ಒಕ್ಕೂರಿನಿಂದ ನರೇಂದ್ರ ಮೋದಿ ಅವರನ್ನು ಕೇಳ್ತಾ ಇರುವಂಥದ್ದು ಒಂದೇ ಮಾತು, ನಮಗೆ ನ್ಯಾಯ ಬೇಕು ಅಂಥೇಳಿ. ಇವನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಹೇಳಿದರು, ಭಾರತಕ್ಕೆ ನ್ಯಾಯ ಸಿಗುತ್ತೆ, ನಮ್ಮ ಶತ್ರುಗಳು ಕಲ್ಪನೆಯನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾಗಿರ್ತಕ್ಕಂಥ ನಾವು ಪ್ರತ್ಯುತ್ತರವನ್ನು ಕೊಡ್ತೀವಿ ಅಂಥೇಳಿ. ನಾವು ನವೆಂಬರ್ 26, 2008ರಲ್ಲಿ ನಡೆದಂಥ ಘಟನೆಯನ್ನು ಕೂಡ ನೋಡಿದ್ವಿ ಮುಂಬೈಯಲ್ಲಿ. ಅಲ್ಲಿಗೆ ಯಾವುದೇ ಪ್ರತಿಕಾರವನ್ನು ತೆಗೆದುಕೊಳ್ಳೋದಕ್ಕೆ ಇನ್ನೂ ಕೂಡ ಭಾರತಕ್ಕೆ ಸಾಧ್ಯವಾಗಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಇಡೀ ದೇಶದ ಆಯ್ಕೆ ಆಗಿರುವಂಥದ್ದು, ಒಕ್ಕೂರಿನ ಒತ್ತಾಯ ಆಗಿರುವಂಥದ್ದು ಏನಾದರೂ ಕ್ರಮ ಆಗಬೇಕು ಅಂತೇಳಿ. ಆದರೆ ಆ ಕ್ರಮ ಆಗಬೇಕಂದಾಗ ಅದು ಅಷ್ಟು ಸುಲಭ ಸಾಧ್ಯ ಆಗುತ್ತಾ? ಯುದ್ಧವನ್ನೇ ಮಾಡೋದಾದರೆ ಯುದ್ಧವನ್ನು ತಡೆದುಕೊಳ್ಳುವಂಥ ಶಕ್ತಿ ಇವತ್ತು ಭಾರತದ ಎಕಾನಮಿಗೆ ಇದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇರ್ತವೆ. ಆ ನಿಟ್ಟಿನಲ್ಲಿ ಒಂದು ಫೂಲ್ ಪ್ರೂಫ್ ಆಗಿರ್ತಕ್ಕಂಥ ಪ್ಲಾನಿಂಗನ್ನು ಮಾಡಬೇಕಾಗಿರ್ತಕ್ಕಂಥ ಗುರುತರವಾದಂಥ ಹೊಣೆ ನಮ್ಮ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಇರ್ಬೋದು, ಎಕಾನಮಿ ಇರ್ಬೋದು, ಅಥವಾ ಪೊಲಿಟಿಕಲ್ ಅಫೇರ್ಸ್ ಇರ್ಬೋದು, ಅದರ ಮೇಲೆ ಇರ್ತಕ್ಕಂಥದ್ದು, ಜೊತೆಗೆ ಕೇಂದ್ರ ಸರ್ಕಾರದ ಮೇಲೆ ಕೂಡ ಇರುವಂಥದ್ದು. ಹೀಗಾಗಿಯೇ ಇಷ್ಟು ಸಭೆಗಳ ಮೇಲೆ ಸಭೆಯನ್ನು ನಡೆಸಲಾಗ್ತಾ ಇದೆ. ನೋಡಿ, ಪಾಕಿಸ್ತಾನಕ್ಕೆ ಕಳೆದುಕೊಳ್ಳುವಂಥದ್ದು ಏನಿಲ್ಲ, ಅವರ ಎಕಾನಮಿ ಇವತ್ತು ಅತ್ಯಂತ ಕೆಳಮಟ್ಟದಲ್ಲಿದೆ. ಅವರ ಫಾರಿನ್ ರಿಸರ್ವ್ಸ್ ಇರುವಂಥದ್ದು ಕೇವಲ $10 ಬಿಲಿಯನ್. ಅವರ ಒಂದು ಷೇರು ಮಾರುಕಟ್ಟೆಯ ವ್ಯಾಲ್ಯೂವನ್ನು ನೋಡ್ತಾ ಇದ್ರೆ ಇಡೀ ಜಗತ್ತಿನಲ್ಲಿ ಅದು ಬಾಂಗ್ಲಾದೇಶ, ನೇಪಾಳಕ್ಕಿಂತ ಕಡಿಮೆ ಇದೆ, ಅದಕ್ಕಿಂತ ಕೆಳಗಡೆ ಇರತಕ್ಕಂಥದ್ದು. ಅದೇ ಭಾರತದ ಷೇರು ಮಾರುಕಟ್ಟೆ ಇಡೀ ವಿಶ್ವದಲ್ಲಿ 5ನೇ ಮೋಸ್ಟ್ ಪವರ್ಫುಲ್ ಆಗಿರ್ತಕ್ಕಂಥ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ತಕ್ಕಂಥದ್ದು. ಇಷ್ಟು ಒಂದು ವ್ಯಾಲ್ಯೂ ಇರ್ತಕ್ಕಂಥದ್ದು ಭಾರತದ ಎಕಾನಮಿಗೆ. ಇವತ್ತು ಇಡೀ ವಿಶ್ವಾದ್ಯಂತ ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಲಕ್ಷಾಂತರ ಕಂಪನಿಗಳು ಬರ್ತವೆ, ಸಾವಿರಾರು ಕೋಟಿ ಹೂಡಿಕೆ ಆಗುತ್ತೆ. ಆದರೆ ಇಲ್ಲಿ ಯುದ್ಧ ಆಗುತ್ತೆ, ಶಾಂತಿ ಇಲ್ಲ ಅನ್ನುವಂಥದ್ದು ಬಂದಾಗ ಆ ರೀತಿಯಾಗಿರ್ತಕ್ಕಂಥ ಹೂಡಿಕೆಗಳು ಬರ್ತಾವೆ. ಅದರಿಂದ ಆಗುವಂಥ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಏನು, ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಏನು, ಆ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಅನ್ನು ಹೇಗೆ ನಿಭಾಯಿಸಬೇಕು, ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಅನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥ ಸಾಕಷ್ಟು ಪ್ರಮುಖವಾದಂಥ ಚರ್ಚೆಗಳಾಗ್ತವೆ. ಗಮನಿಸೋದಾದ್ರೆ ಈಗ ಯುದ್ಧ ಮಾಡುವಂತ ಸಮಯ ಯಾವ ದೇಶಕ್ಕೂ ಕೂಡ ಬಂದಿರೋದಿಲ್ಲ. ಆದರೆ ಈಗ ನಾನು ಆಗ್ಲೇ ಒಂದು ಪ್ರಶ್ನೆನ ಮಾಡ್ತಾ ಇದ್ದೆ, ಎಕನಾಮಿ ತುಂಬಾ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಯಾಕೆ ಯುದ್ಧ ಬೇಕು, ಈ ಟೈಮ್ನಲ್ಲಿ ತುಂಬಾ ಚೆನ್ನಾಗಿದೆಯಲ್ಲ ಅನ್ನುವಂಥ ಮಾತುಗಳು ಬರ್ತವೆ. ಎಕನಾಮಿ ಚೆನ್ನಾಗೇ ಇಲ್ಲ ಅಂತ ಬಂದಂಥ ಸಂದರ್ಭದಲ್ಲೂ ಎಕನಾಮಿನೇ ಚೆನ್ನಾಗಿಲ್ಲ, ಯಾಕೆ ಯುದ್ಧ ಬೇಕು ಅನ್ನುವಂಥ ಪ್ರಶ್ನೆಗಳು ಕೂಡ ಬರ್ತವೆ. ಇದಕ್ಕೊಂದು ಸಂದರ್ಭ ಅಂತ ಬರೋದಿಲ್ಲ. ಆದರೆ ಈ ರೀತಿಯಾಗಿ ಪ್ರತಿ ಬಾರಿನೂ ಕೂಡ ದಾಳಿಯಾದಂಥ ಸಂದರ್ಭದಲ್ಲಿ ಇವತ್ತು 26 ಜನ, ನಾಳೆ 50 ಜನ ಸಾಯ್ತಾರೆ, ಸೇನೆ ಇದ್ದೇನು ಪ್ರಯೋಜನ ಅನ್ನುವಂಥ ಪ್ರಶ್ನೆಗಳನ್ನ ಕೂಡ ಕೆಲವರು ಮಾಡ್ತಾ ಇರುವಂಥದ್ದು. ಬಿಕಾಸ್ ನಮ್ಮ ದೇಶ ರಕ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 4ನೇ ಪ್ರಬಲ ದೇಶವಾಗಿರುವಂಥದ್ದು. ಮತ್ತೆ ಯಾಕೆ ಸೇನೆ ಇಟ್ಕೊಂಡಿದ್ದೀರಾ ಅನ್ನುವಂಥ ಪ್ರಶ್ನೆಗಳು, 4 ಲಕ್ಷ ಕೋಟಿ 5 ಲಕ್ಷ ಕೋಟಿ ಯಾಕೆ ಮೀಸಲಿರಿಸ್ತಾ ಇದ್ದೀರಾ ಸೇನೆಗೆ ಅನ್ನುವಂಥ ಪ್ರಶ್ನೆಗಳು ಬರ್ತವಲ್ಲ. ಖಂಡಿತವಾಗಿಯೂ ಪೃಥ್ವಿ, ಅದೇ ಕಾರಣದಿಂದಾಗಿ ನಮ್ಮ ಮುಂದೆ ಇರ್ತಕ್ಕಂಥದ್ದು 2 ಉದಾಹರಣೆಗಳು. ಒಂದು US ಎಕಾನಮಿ, ಇನ್ನೊಂದು ಇಸ್ರೇಲ್ ಎಕಾನಮಿ ಮತ್ತು ರಷ್ಯಾದ ಎಕಾನಮಿ. ಯಾವಾಗೆಲ್ಲ ಯುದ್ಧ ಆಗುತ್ತೆ ಆಗ ಈ US ವಾರ್ ಎಕಾನಮಿ ಏನಿದೆ ಅತ್ಯಂತ ಸ್ಟ್ರಾಂಗ್ ಆಗುತ್ತೆ, ಇಸ್ರೇಲ್ನ ವಾರ್ ಎಕಾನಮಿ ಸ್ಟ್ರಾಂಗ್ ಆಗುತ್ತೆ. ಈ ಬಾರಿ ಹೊಸದಾಗಿ ಆ ಒಂದು ಗುಂಪಿಗೆ ಎಂಟ್ರಿ ಆಗಿರುವಂಥದ್ದು ರಷ್ಯಾ. ಎಲ್ಲರೂ ಅಂದ್ಕೊಂಡಿದ್ದೇನೆಂದರೆ ಇಷ್ಟೆಲ್ಲ ದಿಗ್ಬಂಧನ ಆಗಿದೆ, ರಷ್ಯಾದ ಎಕಾನಮಿ ಸಂಪೂರ್ಣ ನೆಲಕಚ್ಚುತ್ತೆ ಅಂದರೆ ಅವರು ಬೌನ್ಸ್ ಬ್ಯಾಕ್ ಆದರೂ ಮತ್ತು ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದು ಎಕಾನಮಿಗೆ ಆಗೋದಕ್ಕೆ ಕಾರಣ ಆಯಿತು. ಹೀಗಾಗಿ ಭಾರತ ಇಲ್ಲಿ ಏನು ಮಾಡುತ್ತೆ, ಪ್ರಾರಂಭಿಕವಾಗಿ ಯುದ್ಧ ಅಂದ ತಕ್ಷಣ ಒಂದು ಬಿಗಿನಿಂಗಲ್ಲಿ ಒಂದು ಶಾರ್ಟ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ, ಅದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗದೆ ಇರೋದಕ್ಕೆ ಏನೆಲ್ಲ ಪ್ಲಾನಿಂಗ್ ಮಾಡ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಲ್ಲೇ ನಡೆದಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಭೇಟಿ ಇದು ಮತ್ತು ಮೀಟಿಂಗ್ಗಳು. 2ನೇ ವಿಚಾರ ಕೂಡ ಇದೆ. ಇವತ್ತು ನೋಡಿ, ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ಆಗಲೇಬೇಕು, ಯುದ್ಧ ಮಾಡಲಿ, ಭಾರತ ಪವರ್ಫುಲ್ ಅಂತಿದ್ದಾರೋ ಅವರೇ ನಾಳೆ ಈ ಯುದ್ಧ ಅಂದಾಗ 2 ಕಡೆ ಲಾಸಸ್ಗಳಾಗುತ್ತೆ, 2 ಕಡೆ ಪ್ರಿಸ್ನರ್ಸ್ ಆಫ್ ವಾರ್ ಆಗ್ತಾರೆ. ನಮ್ಮ ಸೈನಿಕರನ್ನ ಅವ್ರು ಬಂಧಿಸ್ಬೋದು, ಅವ್ರ ಸೈನಿಕರನ್ನ ನಾವು ಬಂಧಿಸ್ಬೋದು. ನಮ್ಮ ವಿಮಾನಗಳು, ಯುದ್ಧ ವಿಮಾನಗಳು ಹೋಗ್ತವೆ, ಹೆಲಿಕಾಪ್ಟರ್ಗಳು ಕೂಡ ಅವ್ರು ಹೊಡೆದುಳಿಸ್ತಾರೆ, ನಾವು ಅವ್ರದನ್ನ ಹೊಡೆದುಳಿಸ್ತೀವಿ. ಆದರೆ ಕೊನೆಯ ರಿಸಲ್ಟ್ ಏನಾಗಿರುತ್ತೆ ಅದು ಮುಖ್ಯ ಆಗಿರುತ್ತೆ. ಆದರೆ ತುಂಬ ಜನ ಸೋಷಿಯಲ್ ಮೀಡಿಯಾ ವಾರಿಯರ್ಸ್ಗಳಿಗೆ ಏನಂದರೆ ಇವತ್ತು ಯುದ್ಧ ಆಗೇ ಬಿಡಬೇಕು, ಭಾರತ ಗೆದ್ದೇ ಬಿಡುತ್ತೆ ಅಂತ ಅಲ್ಲ. ಖಂಡಿತವಾಗಿ ಆ ರೀತಿಯಾಗಿರ್ತಕ್ಕಂಥ ಇಂಪ್ಯಾಕ್ಟನ್ನು ಕೂಡ ಭಾರತ ನಿಭಾಯಿಸಬೇಕಾಗತ್ತೆ. ಅಷ್ಟು ಒಂದು ಮೆಚುರಿಟಿಯನ್ನು ದೇಶದ ಜನತೆ ಕೂಡ ತೋರಬೇಕಾಗತ್ತೆ. ಆ ನಿಟ್ಟಿನಲ್ಲೂ ಕೂಡ ಹೇಗೆ ದೇಶದ ಜನರನ್ನು ಎಜುಕೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಗೃಹ ಸಚಿವಾಲಯದ ಪಾತ್ರ ಅತ್ಯಂತ ಪ್ರಮುಖವಾಗಿರುತ್ತೆ. ಆ ನಿಟ್ಟಿನಲ್ಲೂ ಕೂಡ ಈ ಸಭೆಗಳು ಪ್ರಮುಖವಾಗ್ತಾ ಇದ್ದಾವೆ. ಅಂದರೆ ಒಂದಂತೂ ಸ್ಪಷ್ಟವಾಗಿದೆ ಪೃಥ್ವಿ, ಭಾರತ ಅತಿ ದೊಡ್ಡ ಮಟ್ಟದಲ್ಲಿ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತೆ. ಆದರೆ ಅದು ಹೇಗಾಗಿರುತ್ತೆ, ಯಾವಾಗುತ್ತೆ ಅನ್ನೋದು ಮಾತ್ರ ಕುತೂಹಲವನ್ನು ಕ್ಷಣ ಕ್ಷಣಕ್ಕೂ ಕೆರಳಿಸ್ತಾ ಇರುವಂಥದ್ದು.
ಸೊ ಇಲ್ಲಿ ಲಿಮಿಟೆಡ್ ಆಪರೇಷನ್ಸ್ ಯಾರಿಗೂ ಬೇಕಾಗಿಲ್ಲ ಗುಡಿ. ಈಗಿರುವಂಥ ಪ್ರಶ್ನೆಗಳ ಪ್ರಕಾರ ನಾವು ಗಮನಿಸೋದಾದ್ರೆ ಸಾಕಷ್ಟು ಜನ ಮಾಜಿ ಸೈನಿಕರು ಕೂಡ ಇದನ್ನ ವಿರೋಧ ವ್ಯಕ್ತಪಡಿಸ್ತಾರೆ. ಲಿಮಿಟೆಡ್ ಆಪರೇಷನ್ ಎಷ್ಟು ಅಂತ ಮಾಡ್ತೀರಾ? ಅವ್ರಿಗೆ ಬುದ್ಧಿ ಬರಲ್ಲ. ನೀವು ಬರೀ ಹೋಗ್ತೀರಾ, ಉಗ್ರರನ್ನ ಒಂದೆರಡು ಶಿಬಿರವನ್ನು ಹೊಡೆದಾಕ್ತೀರಾ, ಬರ್ತೀರಾ, ಮತ್ತೆ ಬೇರೆ ಕಡೆ ಶಿಫ್ಟ್ ಆಗುತ್ತೆ, ಮತ್ತಷ್ಟು ಉಗ್ರರು ಹುಡ್ಕೊಳ್ತಾರೆ, ಮತ್ತಷ್ಟು ಜನಕ್ಕೆ ಟ್ರೈನಿಂಗ್ ಅನ್ನ ಕೊಡ್ತಾನೆ ಇರ್ತಾರೆ. ಬಿಕಾರಿ ಆಗಿರುವಂಥ ಪಾಕಿಸ್ತಾನ ಮತ್ತೆ ಮುಟ್ ನೋಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಲಾಂಗ್ ಟರ್ಮ್ ಆಪರೇಷನ್ ಅನ್ನೇ ಮಾಡಬೇಕಾಗಿದೆ ಭಾರತ. ಇದಕ್ಕಿಂತ ಮತ್ತೊಂದು ಸುಸಂದರ್ಭ ಇಲ್ವೇ ಇಲ್ಲ ಅನ್ನುವಂಥ ಆಗ್ರಹವನ್ನ ಕೂಡ ವ್ಯಕ್ತಪಡಿಸಲಾಗ್ತದೆ. ಸೊ ಈ ಸಭೆಗಳನ್ನ ಗಮನಿಸ್ತಾ ಇದ್ರೆ, ರೆಡಿ ಆಗಿರುವಂಥ ಸೇನೆಯನ್ನ ಕೂಡ ನೋಡ್ತಾ ಇದ್ರೆ, ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು 10 ದಿನದಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗ್ಬಿಡ್ಬೋದಾ ಅಂತ. ಪೃಥ್ವಿ, ಆಲ್ರೆಡಿ ಭಾರತ ಲಾಂಗ್ ಟರ್ಮ್ ಆಗಿರ್ತಕ್ಕಂಥ ಇಂಪ್ಯಾಕ್ಟನ್ನು ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಶುರು ಮಾಡಿದೆ. ಆದರೆ ನಮಗೆಲ್ಲ ಹೇಗಂದರೆ ಸಾಕಷ್ಟು ಜನ ವೆಟರನ್ಸ್ ಇರ್ಬೋದು ಅಥವಾ ಜನರಿಗೆ ಹೇಗಂದರೆ ಅಲ್ಲಿ ಕೈನೆಟಿಕ್ ಏನಾಗ್ತಾ ಇಲ್ಲ, ಬಾಂಬುಗಳು ಸಿಡಿತಾ ಇಲ್ಲ, ಗುಂಡುಗಳು ಬೀಳ್ತಾ ಇಲ್ಲ, ಅಲ್ಲಿ ಬೆಂಕಿ ಕಾಣಿಸ್ತಾ ಇಲ್ಲ ಅನ್ನುವಂಥ ಆ್ಯಕ್ಷನ್ ಪ್ರಿಯರು ನಾವು ಆ ಆ್ಯಕ್ಷನ್ ನೋಡ್ತಾ ಇದ್ದೀವಿ. ಆದರೆ ಸಿಂಧೂ ನದಿ ಒಪ್ಪಂದದಿಂದ ಹಿಂದೆ ಸರಿದಂಥ ದಿನವೇ ಭಾರತ ಪಾಕಿಸ್ತಾನದ ಮೇಲೆ ಅತಿ ದೊಡ್ಡದಾಗಿರ್ತಕ್ಕಂಥ ದಾಳಿಯನ್ನು ಮಾಡಾಗಿದೆ. ಇವತ್ತು ಅದರ ಇಂಪ್ಯಾಕ್ಟ್ಗಳು ಕಾಣಿಸ್ತಾ ಇದ್ದಾವೆ. ಸೆಟಲೈಟ್ ಇಮೇಜಸ್ಗಳನ್ನು ನೋಡ್ತಾ ಇದ್ದರೆ ಸಂಪೂರ್ಣವಾಗಿ ಎಸ್ಪೆಷಲಿ ಚೇನಾಬ್ ನದಿ ಪ್ರದೇಶ ಏನಿದೆ, ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದಲ್ಲಿ ಸಂಪೂರ್ಣವಾಗಿ ಬತ್ತಿ ಹೋಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಕೆಲವು ದಿನಗಳಲ್ಲಿ. ಹೀಗಾಗಿ ಈ ಒಂದು ಇಂಪ್ಯಾಕ್ಟ್ ಇದೆಯಲ್ಲ, ಈ ನೀರನ್ನು ತಡೆದಿರುವಂಥದ್ದು ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಕುಡಿಯೋದಕ್ಕೆ ನೀರಿಲ್ಲ, ಅಲ್ಲಿಯ ಕರೆಂಟ್ಗೆ ಸಾಧ್ಯ ಇಲ್ಲ, ಕೃಷಿಗೆ ನೀರಿಲ್ಲ, ಅಂತ ದೊಡ್ಡದಾಗಿರ್ತಕ್ಕಂಥ ನಿರ್ಧಾರವನ್ನು ಆಲ್ರೆಡಿ ಭಾರತ ತೆಗೆದುಕೊಂಡಾಗಿದೆ. ಈಗ ನೆಕ್ಸ್ಟ್ ಇರುವಂಥದ್ದು ಅಲ್ಲಿರ್ತಕ್ಕಂಥ ಟ್ರೈನಿಂಗ್ ಕ್ಯಾಂಪ್ಸ್ಗಳೇನಿದಾವೆ, ಆ ಉಗ್ರ ಎಕೋಸಿಸ್ಟಮ್ ಏನಿದೆ ಅದನ್ನು ಹೇಗೆ ಹೊಡೆದಾಕಬೇಕು ಅನ್ನೋದು. ಅದನ್ನು ಹೊಡೆದಾಕಬೇಕಿದ್ರೆ ಪಾಕಿಸ್ತಾನದ ಸೇನೆಗೆ ನೇರವಾಗಿ ಧಕ್ಕೆಯನ್ನು ತರಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾನ್ಗಳು ನಡೀತಾ ಇದ್ದಾವೆ. ನೀವು ಹೇಳಿದಾಗೆ ಇನ್ನು ಕೆಲವು ದಿನಗಳಲ್ಲಿ ಇದಕ್ಕೆ ಸ್ಪಷ್ಟವಾಗಿರುತ್ತೆ. ಆದರೆ ಯಾರು ಅನೌನ್ಸ್ ಅನ್ನ ಮಾಡಿ ಮಾತ್ರ ಇದನ್ನು ಮಾಡಿರೋದಿಲ್ಲ. ಬಹುತೇಕವಾಗಿ ಸಡನ್ ಆಗಿ ಸರ್ಪ್ರೈಸ್ ಆಗಿ ಈ ರೀತಿಯಾದಂಥ ಒಂದು ಆಪರೇಷನ್ ಅನ್ನ ಭಾರತ ಮಾಡಿದೆ ಅನ್ನೋದು ಫಸ್ಟ್ ಹೊರಗಡೆ ಬರುತ್ತೆ. ಅದಾದ ಬಳಿಕ ಅದಕ್ಕೆ ಇಂಪ್ಯಾಕ್ಟ್ ರಿಯಾಕ್ಷನ್ ಹೇಗಿರುತ್ತೆ ಪಾಕಿಸ್ತಾನದ್ದು, ಅವರು ಮತ್ತೊಂದು ದಾಳಿಯನ್ನ ಮಾಡ್ತಾರಾ, ಅದಕ್ಕಿಂತ ದೊಡ್ಡದು ಮಾಡ್ತಾರಾ ಅನ್ನೋದ್ರ ಮೇಲೆ ಭಾರತ ಮತ್ತೆ ಅದಕ್ಕೆ ರಿಯಾಕ್ಷನ್ ಮಾಡುತ್ತೆ. ಕೊನೆಯದಾಗಿ ಪಾಕಿಸ್ತಾನ ಇದನ್ನ ಪ್ರೊಲಾಂಗ್ಡ್ ವಾರ್ ಆಗಿ ಒಂದು ಪರಿವರ್ತನೆ ಮಾಡೋದಕ್ಕೆ ಬಯಸುತ್ತಾ ಅಷ್ಟಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡುವಂತ್ರಿ. ಅದರ ಜೊತೆಗೆ ಒಂದು ವಾಜಪೇಯಿ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳ್ತೀನಿ. ಈ ಹಿಂದೆ ಇದೇ ರೀತಿಯಾಗಿ ಅಣುಬಾಂಬನ್ನು ಸಿಡಿಸ್ತೀವಿ ಅಂತೆಲ್ಲ ಪಾಕಿಸ್ತಾನ ಎದುರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ವಾಜಪೇಯಿ ಅವರೊಂದು ಮಾತು ಹೇಳಿದ್ರಂತೆ, ನೀವು ಏನೇ ಹಾಕಿದ್ರು ಏನು 1-2 ನಗರವನ್ನು ನಾಶ ಮಾಡ್ಬೋದಾ, ಅದೇ ಭಾರತ ತಿರುಗಿ ಬಿದ್ದರೆ ನಿಮ್ಮ ದೇಶ ಇರುತ್ತಾ ನೋಡ್ಕೊಳ್ಳಿ ಅನ್ನುವಂಥ ಒಂದು ಖಡಕ್ವಾದಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರಂತೆ. ಮೋಸ್ಟ್ ಪ್ರಾಬಬ್ಲಿ ಮತ್ತೊಮ್ಮೆ ಆ ಒಂದು ಸ್ಟೇಟ್ಮೆಂಟನ್ನು ರೀಕಾಲ್ ಮಾಡಬೇಕೇನೋ. ಅದರ ಜೊತೆಗೆ ಈಗ ತನಿಖೆ ವಿಚಾರಕ್ಕೆ ಬರೋದಾದರೆ ಎಲ್ಲವನ್ನು ಕೂಡ ಮರುಸೃಷ್ಟಿ ಮಾಡಿ NIA ಯಾವ ರೀತಿಯಾಗಿ ತನಿಖೆಯನ್ನು ಮಾಡಲಾಗ್ತದೆ, ಇದು ಎರಡು ಬಗ್ಗೆ ನೋಡ್ತಾ ಹೋದಾದರೆ ಅಂತ. ಈಗ ಫಸ್ಟ್ ತನಿಖೆ ವಿಚಾರದಲ್ಲಿ ಬಗ್ಗೆ ನೋಡೋದಾದ್ರೆ ಪೃಥ್ವಿ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ ಅವರು ಪ್ರತಿಯೊಂದು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ, ಯಾಕಂದ್ರೆ ಇವತ್ತು ಪಾಕಿಸ್ತಾನ ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇದೆ, ಚೈನಾ ಸಾಕ್ಷಿಯನ್ನು ಕೊಡಿ ಅಂತ ಕೇಳುತ್ತೆ, ನಾಳೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಕೂಡ ಭಾರತವನ್ನೇ ಕೇಳುತ್ತೆ, ನಿಮ್ಮ ಮೇಲೆ ದಾಳಿ ಆಗಿರೋದ್ರ ಬಗ್ಗೆ ನೀವು ಸಾಕ್ಷಿಯನ್ನು ಕೊಡಿ, ಯಾರು ಮಾಡಿದ್ದಾರೆ, ಹೇಗೆ ಗುರುತಿಸಿದ್ರಿ ಅಂತೇಳಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಫುಲ್ ಪ್ರೂಫ್ ಆಗಿರ್ತಕ್ಕಂಥ ಕೇಸನ್ನು ಫಾರ್ಮ್ ಮಾಡೋದಕ್ಕೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎಲ್ಲ ರೀತಿಯಾಗಿರ್ತಕ್ಕಂಥ ತನಿಖೆಯನ್ನು ನಡೆಸ್ತಾ ಇದೆ. ಒಂದು ಸೀನ್ ರೀಕ್ರಿಯೇಷನ್ ಇರ್ಬೋದು, ಅಥವಾ ಸಂತ್ರಸ್ತರ ಕುಟುಂಬವನ್ನು ಭೇಟಿಯಾಗಿ ಮಾಹಿತಿಯನ್ನು ಪಡೆಯುವಂಥದ್ದು ಇರ್ಬೋದು, ಅಲ್ಲಿರ್ತಕ್ಕಂಥ ಕಾಶ್ಮೀರಿಗರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು, ಆ ಟೂರ್ ಗೈಡ್ಸ್ ಇರ್ಬೋದು, ಅಥವಾ ಆ ಕುದುರೆ ಸವಾರರು, ಅಲ್ಲಿರ್ತಕ್ಕಂಥ ರೆಸಾರ್ಟ್ನವರು ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು, ಶಂಕಿತರನ್ನ ವಶಕ್ಕೆ ಪಡೆದು ತಮ್ಮದೇ ಆದ ರೀತಿಯಲ್ಲಿ ಬಾಯಿ ಬಿಡಿಸುವಂಥದ್ದು, ಜೊತೆಗೆ ಅಲ್ಲಿ ಸ್ಥಳೀಯರಾಗಿರ್ತಕ್ಕಂಥ ಒಂದು ಟೆರರಿಸ್ಟ್ ಎಕೋಸಿಸ್ಟಮ್ ಏನಿದೆ ಅದನ್ನು ಕಟ್ಟಿ ಹಾಕುವಂಥದ್ದು, ಆ ಕುಟುಂಬಸ್ಥರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯ ಸರ್ಕಾರದಿಂದ ಸಿಗಬಾರ್ದು, ಅವರಿಗೆ ಇರೋದಕ್ಕೂ ಕೂಡ ಸಮಸ್ಯೆ ಆಗಬೇಕು, ಆ ರೀತಿಯಾಗಿರ್ತಕ್ಕಂಥ ಕ್ರಮಗಳಿಗೂ ಕೂಡ ಭಾರತದ ಭದ್ರತಾ ಮಂಡಳಿಗಳು ಮುಂದಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ. ಇವತ್ತು ಕೂಡ ಸಾಕಷ್ಟು ಶಂಕಿತರನ್ನ ಮಾಹಿತಿಯನ್ನು ಪಡೆದುಕೊಳ್ತಾ ಇದೆ, ಅವರನ್ನು ವಶಕ್ಕೆ ಪಡೆದುಕೊಂಡಿದೆ. ನಿನ್ನೆ ಕೂಡ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇತ್ತು. ಒಬ್ಬ ಜಿಪ್ ಲೈನ್ ವರ್ಕರ್ ಅಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಹಿಂದೆ ನಿಂತು ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗೋದಕ್ಕೂ ಅಲ್ಲಿ ಮುಂದೆ ಗುಂಡಿನ ಆಗೋದಕ್ಕೂ ಕೂಡ ಸಾಕಷ್ಟು ಜನ ಸಂಬಂಧವನ್ನು ಕಲ್ಪಿಸ್ತಾ ಇದ್ದಾರೆ. ಅದರ ಸತ್ಯಾಸತ್ಯತೆಯನ್ನು ತಿಳಿಯೋದಕ್ಕೋಸ್ಕರ ಕೂಡ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡೆದು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ನೀವು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರಲ್ಲ, ವಾಜಪೇಯಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದಾಗ, ರಾಜಕೀಯವಾಗಿ ಹೇಳಿಕೆಗಳನ್ನು ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಅದು ರಾಜಕೀಯ ಹೇಳಿಕೆಗೆ ಮಾತ್ರ ಸೀಮಿತವಾಗಿರುತ್ತೆ. ಯಾಕಂದ್ರೆ ನ್ಯೂಕ್ಲಿಯರ್ ವಾರ್ ಅನ್ನೋದು ಮಕ್ಕಳ ಆಟ ಅಲ್ಲ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಫುಲ್ ಫ್ಲೆಡ್ಜ್ ಆಗಿರ್ತಕ್ಕಂಥ ನ್ಯೂಕ್ಲಿಯರ್ ವಾರ್ ಏನಾದರೂ ಬ್ರೇಕ್ ಆದರೆ ಇಡೀ ಪ್ರಪಂಚದಾದ್ಯಂತ 3 ತಿಂಗಳ ಕಾಲ ಸೂರ್ಯನನ್ನು ನೋಡೋಕ್ಕಾಗೋದಿಲ್ಲ, ಅಷ್ಟು ಧೂಳ ಆವರಿಸುತ್ತೆ, ಅಲ್ಲಿಯ ಕಂಪ್ಲೀಟ್ ಕ್ಲೈಮೇಟ್ ಇಳಿದು ಹೋಗುತ್ತೆ. ಇದನ್ನು ನಾನು ಹೇಳ್ತಾ ಇರೋದಲ್ಲ, ಬದಲಿಗೆ ಸಾಕಷ್ಟು ಸ್ಟ್ರಾಟಜಿಕಲ್ ಸ್ಟಡಿಗಳಾಗಿದ್ದಾವೆ ಇದಕ್ಕೆ ಸಂಬಂಧಪಟ್ಟಾಗೆ. ಹೀಗಾಗಿ ವಿಶ್ವದ ಯಾವುದೇ ಶಕ್ತಿಗಳು ಕೂಡ ನ್ಯೂಕ್ಲಿಯರ್ನ ವರ್ಡ್ ಅನ್ನು ಬಳಸೋದಕ್ಕೆ ಕೂಡ ಪಾಕಿಸ್ತಾನಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಪೃಥ್ವಿ.